ಬಾರ್ಗಳು ಅದ್ರ ಜೊತೆಗೆ ಹಳ್ಳಿಗಳಿಗೆ ಕೊಡ್ತಾರೆ ರೇಷನ್ ಅಂಗಡಿಗಳಿಗೆ ಈ ಎಕ್ಸೈಸ್ ಸಪ್ಲೈ ಕೊಡ್ತಾರೆ ಸರ್ ಅವರೇ ಚಿಲ್ಲರೆ ಅಂಗಡಿಗಳಿಗೆ ಅಂದ್ರೆ ಯಾವ ಹಳ್ಳಿಯಲ್ಲಿ ಯಾವ ಅಂಗಡಿ ಇರ್ತದ ಆ ಅಂಗಡಿ ಎಲ್ಲ ಎಕ್ಸೈಸ್ ಸಿಗ್ತಾ ಇರ್ತದೆ. ಹೌದು ಸರ್, ಅಂದ್ರೆ ಬ್ಲ್ಯಾಕ್ ಅಲ್ಲಿ ದಯವಿಟ್ಟು ಸರ್ ಈಗ ಏನಾಗಿದೆ ಅಂದ್ರೆ ಸರ್ ಇಲ್ಲ ಈಗ ಅಂದ್ರೆ ಎಕ್ಸೈಸ್ನವ್ರು ಇವರು ಅದೇ ಕಂಟ್ರೋಲ್ ಮಾಡ್ಬೇಕು. ಅದ ಹಳ್ಳಿಯಲ್ಲಿ ತುಂಬಾ ತೊಂದ್ರೆ, ಬೆಳಗಿನ ಸಾಯಂಕಾಲ ಅಲ್ಲೇ ಕುಡ್ಕೊಂಡಿರ್ತಾರೆ, ಕುಡ್ಕೊಂಡು ಅಲ್ಲೇ ಕುಡಿದು ತುಂಬಾ ಸಣ್ಣ ಫ್ಯಾಮಿಲಿಗಳಲ್ಲಿ ದಿನಕ್ಕೆ ಪೊಲೀಸ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಅದರಿಂದ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಟ್ಲೀಸ್ಟ್ ಕೋಲಾರ್ಗೋ ಒಂದು 5 ಕಿಲೋಮೀಟರ್ ಹೋಗಿ ಕುಡಿಸ್ಬರ್ಬೇಕಂದ್ರೆ ತೊಂದ್ರೆ, ಸಾಯಂಕಾಲ ಬೆಳಿಗ್ಗೆ ಕುಡ್ಕೊಂತಾರೆ. ಇಲ್ಲ ಅಂದ್ರೆ ಬೆಳಿಗಿಂದ ಸಾಯಂಕಾಲ ಅದೇನೆ ಸುಮಾರು ಅಂದ್ರೆ ಒಂದು 30-40 ಫ್ಯಾಮಿಲಿ ಒಂದು ಹಳ್ಳಿಯಲ್ಲಿ ತುಂಬಾ ಕಷ್ಟದಲ್ಲಿದೆ. ಹಳ್ಳಿಗಳಲ್ಲಿ ಜಿಲ್ಲೆ ಅಂಗಡಿಗಳಲ್ಲಿ ಅನಧಿಕೃತವಾಗಿ ಈ ಲಿಕ್ಕರ್ ಮಾರ್ತಾವ್ರೆ. ಅದನ್ನ ಎಕ್ಸೈಸ್ ಅವರು ಮತ್ತೆ ಪೊಲೀಸ್ ಅವರು ಕಂಟ್ರೋಲ್ ಮಾಡಬೇಕು. ಏನಮ್ಮ ಎಕ್ಸೈಸ್ ಡಿಸಿ ಇಟ್ಕೊಂಡು ನಿಮ್ಮ ಹತ್ರ ಇದೆಲ್ಲ ಸ್ಕ್ವಾಡ್ ಪೊಲೀಸ್ ತಗೊಂಡು ವೇಟ್ ಮಾಡ್ಬಿಟ್ಟು ಅವ್ರಿಗೂ ಕಾಂಟ್ಯಾಕ್ಟ್ ಅಧಿಕಾರ ಇದೆಯಲ್ಲ, ಕಾಂಟ್ಯಾಕ್ಟ್ಗೆ ಅದಕ್ಕೂ ಕಾಂಟ್ಯಾಕ್ಟ್ ಹಾಕ್ಬೇಕು. ಮತ್ತೆ ಬಹಳ ಟ್ರೈ ಮಾಡೋದಲ್ಲ, ಒಂದಳ್ಳಿ ಅಲ್ಲಣ್ಣ, ಒಂದಳ್ಳಿ ಒಂದು ಹೋಗ್ಲಿ ಅಲ್ಲಣ್ಣ, ಇಡೀ ಎಲ್ಲ ಕಡೆನೂ ಇವಾಗ ಶಾಂಪಲ್ ಆಗಿ ಎಷ್ಟು ರೈಡ್ ಮಾಡಿದ್ದಾರೆ, ಎಷ್ಟು ಕೇಸ್ ಹಾಕಿದ್ದಾರೆ ಅಂತ ಒಂದು ಕೇಸ್ ಒಂದ್ ತಿಂಗಳಲ್ಲಿ ಎಷ್ಟು ಕೇಸ್ ಆಗಿದೆ, ಎಷ್ಟು ರೈಡ್ ಆಗಿದೆ. ಪರೋಕ್ಷವಾಗಿ ಸಹಕಾರ ಶಿವಣ್ಣ ಎಲ್ಲಾದ್ರೂ ಸಹಕಾರ ಅವ್ರು ಇಟ್ಕೊಂತಾರೆ. ನೀವು ನಮ್ತಕ್ ಬರ್ತೀರಿ, ಬಿಡಿಸು ಅಂತೀರಿ, ನಮ್ಮ ಹತ್ರ ಬಯಸ್ಕೋತಾರೆ ಪಾಪ, ಬಿಡಲ್ಲ ಅಂತ. ಅದು ತಪ್ಪು. ಸಹಕಾರ ಯಾರು ಸಹಕಾರ ಅದೆಲ್ಲ ಸುಳ್ಳು. ಪೊಲೀಸರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ತಗೊಂಡು ಅಂಗಡಿಗಳ ಮಾರುವಂತ ಹೇಳ್ತಾರ, ಅದನ್ನ ಕಂಡಿರ್ತಾರ್ರಿ. ಅದನ್ನೆಲ್ಲ ನೀವು ಇಲಾಖೆ ಮೇಲೆ ಎಲ್ಲ ಹಾಕ್ಬಾರ್ದು. ಅವ್ರು ಮಾಡಿಲ್ಲ ಅಂದ್ರೆ ಸರಿಯಾಗಿ ಕೆಲಸ ಮಾಡ್ಲಿ ಅಂತ ಹೇಳ್ಬೇಕು. ರೇಟ್ಗಳು ಜಾಸ್ತಿ ಮಾಡಿದ್ರಿ ಹಿಡ್ದಾಕ್ಬೇಕು ಅಂತ. ಸರ್ಕಾರ ಅವೆಲ್ಲ ಬೋರ್ಡ್ಗಳು ಉಪಯೋಗಿಸ್ಬೇಡಿ. ಸರ್ಕಾರ ಅಂದ್ರೆ ಏನು ಕಳ್ತನ ಮಾಡೋದು ಸರ್ಕಾರ ಪೊಲೀಸು ಸಲಹೆ ಕಳ್ತನ ಮಾಡಿ ಎಕ್ಸೈಸ್ ಅವರು ಬೋರ್ಡ್ ಕರೆಕ್ಟ್ ಆಗಿರ್ಬೇಕು. ನೀವು ಉಪಯೋಗಿಸೋದು ಈಗ ನೋಡಮ್ಮ, ಯುವರ್ ಡ್ಯೂಟಿ ಪೊಲೀಸ್ ಜೊತೆ ತಗೊಂಡು ಜಾಯಿಂಟ್ ನೀವು ಕಾರ್ಯಾಚರಣೆ ರೈಡ್ಸ್ ಮಾಡಿ ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಈ ತರ ಈ ಅಂಗಡಿಗಳೆಲ್ಲ ಮಾಡ್ತಾರಲ್ಲ ಅವ್ರಿಗೆಲ್ಲ ಗುಂಡು ಹಾಕಿ ಒಳಗಡೆ. ನೆಕ್ಸ್ಟ್ ನೀವು ನನಗೆ ಮತ್ತವಾಗ ನೆಕ್ಸ್ಟ್ ಎಷ್ಟು ಕೇಸ್ ಆಗ್ತದೆ ಅಂತ ನೀವು ನನಗೆ ರಿಪೋರ್ಟ್ ಕೊಡ್ಬೇಕು. ಈ ಮದ್ಯ ಮಾರಾಟ ಸ್ವಲ್ಪ ಸಮಸ್ಯೆ ಇದೆ. ಊರುಗಳಲ್ಲಿ ಅಂಗಡಿಗಳಲ್ಲಿ ಮಾರ್ತಾರೆ. ಈ ಇದು ಎಂಥದ್ದು ಇಲ್ಲಿಂದ ತಗೊಂಡೋಗಿ ಚಿಲ್ಲರೆ ಅಂಗಡಿಗಳಲ್ಲಿ. ಅದಕ್ಕೆ ಇಮಿಡಿಯೇಟ್ ಕಡಿವಾಣ ಹಾಕಬೇಕು. ಎಕ್ಸೈಸ್ ಮತ್ತು ಪೊಲೀಸ್ ಇಬ್ಬರೂ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಆ ಎಲ್ಲ ಅಂಗಡಿಗಳನ್ನ ಮುಚ್ಚಿಸ್ಬೇಕು. ಮತ್ತು ಅವ್ರ ಮೇಲೆ ಗೂಂಡಾ ಕಾಯ್ದೆ ಹಾಕಿ ಅವರನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿದ್ದೀನಿ. ನೆಕ್ಸ್ಟು KDP ಮೀಟಿಂಗ್ ಬಂದಾಗ ಡೆಪ್ಟಿ ಕಮಿಷನರ್ ಎಕ್ಸೈಸ್ಗೆ ಹೇಳಿದ್ದೀನಿ, ಪೊಲೀಸ್ SP ಅವ್ರಿಗೆ ಹೇಳಿದ್ದೀನಿ, ಎಷ್ಟು ಕೇಸ್ಗಳು ಮಾಡಿದ್ದೀರಿ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ. ಅದನ್ನು ಸಹ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ದೀನಿ. ಮತ್ತು ಅವ್ರನ್ನೂ ಸಹ ಗೂಂಡಾ ಕಾಯ್ದೆ ಹಾಕಬೇಕು ಅಂತ ಹೇಳಿದ್ದೀನಿ.